ಸರ್, ಈಗ ನಿಮ್ಮ ಪರಮೇಶ್ವರ್ ಬಗ್ಗೆ ಹೇಳೋದಾದ್ರೆ ಸರ್, ತುಂಬಾ ಹತ್ತಿರದಿಂದ ನೋಡಿರ್ತೀರ, ಹಲವಾರು ಟಿವಿ ಅಂತ ಬಂದಾಗ ಒಳ್ಳೊಳ್ಳೆ ಶೋಗಳನ್ನ ಕೊಟ್ಟಂತವ್ರು, ಅವರ ಮೊದಲ ಡೈರೆಕ್ಷನ್, ನೀವು ಅವ್ರ ಜೊತೆ ಕಳೆದಂತ ಟೈಮ್ ಆಗಿರ್ಬೋದು, ಅವರ ಟ್ಯಾಲೆಂಟ್ ಆಗಿರ್ಬೋದು, ಅದನ್ನ ಹತ್ತಿರದಿಂದ ನೋಡಿರ್ತಾರೆ, ಏನ್ ಹೇಳ್ತೀರಿ? ಪರಮ್ ಸೂಪರ್ ಮನುಷ್ಯ ಅವರು. ನನಗೆ ಅವರು ಮೀಟ್ ಮಾಡಿದಾಗಿಂದ ನನಗೆ ತುಂಬ ಬೇಗ ಕನೆಕ್ಟ್ ಆದಂಥ ಪರ್ಸ್ನಾಲಿಟಿ. ನನಗೆ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು ಬಡವರಾಸ್ಕಲ್ಲಿಂದ. ಬಡವರಾಸ್ಕಲ್ ನಾನು ಸಿನಿಮಾ ಸೇಲ್ ಮಾಡಬೇಕಾಗಿತ್ತು. ಆ ಒದ್ದಾಟದಲ್ಲಿದ್ದೆ. ಆವಾಗ ಅವ್ರನ್ನ ಕೇಳಿದೆ, ದಯವಿಟ್ಟು ಬಂದು ನನ್ನ ಸಿನಿಮಾ ನೋಡ್ಬಿಟ್ಟು ತೊಗೊಳ್ಳಿ ಅಂತ. ಹಾಗೆ ಬೇಡ, ನೋಡ್ಬಿಟ್ಟು ತೊಗೊಳ್ಳಿ ಅಂತ ಕೇಳಿದೆ. ಬಂದು ಸಿನಿಮಾ ನೋಡಿದ್ರು ಆ್ಯಂಡ್ ಜೊತೆಗೆ ನಿಂತರು ಕೂಡ. ಸೊ ಅಲ್ಲಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು, ಅವ್ರ ಕಲರ್ಸ್ ಚಾನಲಲ್ಲಿ ಇದ್ದಾಗ. ಅದಾದಮೇಲೆ ಅವರು ಕೆಲಸ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬಂದರು. ಅವಾಗ ಇನ್ನೂ ಅವ್ರು ಜಿಯೋ ಸ್ಟುಡಿಯೋಸು ಜಾಯ್ನ್ ಆಗಿರಲಿಲ್ಲ. ನಾನು ಕೆಲಸ ಎಲ್ಲ ಬಿಡ್ತಾ ಇದ್ದೀನಿ, ನನ್ನದು ವಾಪಸ್ ನಾನೊಂದು ಫ್ರೆಶ್ ಜರ್ನಿ ಶುರು ಮಾಡಬೇಕು, ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು, ನಾನು ಕತೆ ಹೇಳ್ಬೇಕು, ಅದು ನನ್ನ ಕನಸು ಅಂದಾಗ ನಾನು ಅಯ್ಯಪ್ಪ ಏನಿದು ಒಂದು ಚಾನಲ್ ಹೆಡ್ಡು, ಲಕ್ಷಾಂತರ ರೂಪಾಯಿ ಸಂಬಳ, ಒಂದು ಚಾನಲ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಅದೆಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡೋಕ್ಕೋಸ್ಕರ ಅದನ್ನೆಲ್ಲ ಬಿಡ್ತಿದ್ದಾರಲ್ಲ ಅಂತ. ಆ್ಯಂಡ್ ಒನ್ಸ್ ಅಗೇನ್ ನಾವು ಎಲ್ಲ ಹಾಗೆ ಬಿಟ್ಟು ಬಂದಿದ್ದಲ್ಲ, ಒಂದು ಒಳ್ಳೆ ಸಂಬಳ, ಇದು ಆ ಸೆಕ್ಯೂರ್ಡ್ ಲೈಫ್ನ ಬಿಟ್ಟು ಒಂದು ಅನ್ಸರ್ಟನ್ ಲೈಫ್ಗೆ ನಾವೂ ಬಂದಿದ್ದು. ಅದೊಂದು ತುಡ್ತಾ ಇರುತ್ತಲ್ಲ, ಕತೆ ಹೇಳಬೇಕು ಅಥವಾ ನಟಿಸ್ಬೇಕು, ಅದನ್ನು ತುಂಬ ದಿನ ಅದು ಬಿಟ್ಕೊಳಕ್ಕಾಗಲ್ಲ. ಸೊ ಮೋಸ್ಟ್ಲಿ ಅವ್ರಿಗೂ ಅದು ಅನಿಸಿ ಬಂದಿದ್ದಾರೆ ಅಂದ್ಕೊಂಡು ನಾನು ಖುಷಿ ಆದೆ. ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಈ ಮನುಷ್ಯ ಇಷ್ಟೆಲ್ಲ ಬಿಟ್ಟು ಬರ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಏನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆನೇ ಬರ್ತಾರೆ ಅಂತ. ಕತೆ ಕೇಳಿದ್ಮೇಲೆ ಅದು ನಿಜ ಆಯಿತು. ಒಳ್ಳೆ ಕತೆ ಬರೆದಿದ್ರು. ಅಂದರೆ ಇಷ್ಟು ಒಳ್ಳೆ ರೈಟ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅವ್ರ ಸೀರಿಯಲ್ಗಳು ಎಲ್ಲವೂ ನೋಡಿದ್ದೀನಿ, ಅದೇ ಬೇರೆ ಮೀಡಿಯಮ್ಮು. ಬಟ್ ಸಿನಿಮಾ ಅಂತ ಬಂದಾಗ ಅದು ಬೇರೆ ಮೀಡಿಯಮ್ಮು. ಅದು ಕತೆ ಕೇಳಿದಾಗ ನನಗೆ ವಾವ್, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ. ನಾವೇನೇ ಒಳ್ಳೆ ಆ್ಯಕ್ಟ್ರ್ ಅಂತ ಅನ್ಸ್ಕೋಬೇಕು ಅಂದ್ರೆ ನಮಗೆ ರೈಟಿಂಗ್ ಬೇಕು ಯಾವಾಗಲೂ. ಸೊ ಒಂದು ರತ್ನ ಪ್ರಪಂಚದಲ್ಲಿ ನೀವು ಡಾಲಿ ಆಗಿದ್ದವರು ನೀವು ರತ್ನಾಕರ ಆಗಿದ್ದೀರಾ ಅಂತ ಅವ್ರು ಹೇಳ್ತಾರೆ ಅಂದರೆ ಅದು ರೋಹಿತ್ ಪಡಕಿ ಅವ್ರಿಗೆ ಸಲ್ಲಬೇಕು ಕ್ರೆಡಿಟು, ಅವರು ಅಷ್ಟು ಚೆನ್ನಾಗಿ ಬರೆದಿರೋದಕ್ಕೆ. ಸೊ ಹಾಗೆ ಕೋಟಿ ನಾವೇನೇ ಪಾತ್ರ ಮಾಡಿದ್ರು, ಅದಕ್ಕೇನೇ ಪ್ರಶಂಸೆಗಳು ಬಂದರೂ ಅದು ಪರಮೇಶ್ವರ್ ಗುಂಡ್ಕಲ್ ಅವ್ರ ರೈಟಿಂಗಿಗೆ ಸಲ್ಲಬೇಕು. ಒಂದೇ ಈಗ ನಿಮ್ಮ ಪರಮೇಶ್ವರ್ ಬಗ್ಗೆ ಹೇಳೋದಾದ್ರೆ ಸರ್, ತುಂಬಾ ಹತ್ತಿರದಿಂದ ನೋಡಿರ್ತೀರ, ಹಲವಾರು ಟಿವಿ ಅಂತ ಬಂದಾಗ ಒಳ್ಳೊಳ್ಳೆ ಶೋಗಳನ್ನ ಕೊಟ್ಟಂತವ್ರು, ಅವರ ಮೊದಲ ಡೈರೆಕ್ಷನ್, ನೀವು ಅವ್ರ ಜೊತೆ ಕಳೆದಂತ ಟೈಮ್ ಆಗಿರ್ಬೋದು, ಅವರ ಟ್ಯಾಲೆಂಟ್ ಆಗಿರ್ಬೋದು, ಅದನ್ನ ಹತ್ತಿರದಿಂದ ನೋಡಿರ್ತಾರೆ, ಏನ್ ಹೇಳ್ತೀರಿ? ಪರಮ್ ಸೂಪರ್ ಮನುಷ್ಯ ಅವರು. ನನಗೆ ಅವರು ಮೀಟ್ ಮಾಡಿದಾಗಿಂದ ನನಗೆ ತುಂಬ ಬೇಗ ಕನೆಕ್ಟ್ ಆದಂಥ ಪರ್ಸ್ನಾಲಿಟಿ. ನನಗೆ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು ಬಡವರಾಸ್ಕಲ್ಲಿಂದ. ಬಡವರಾಸ್ಕಲ್ ನಾನು ಸಿನಿಮಾ ಸೇಲ್ ಮಾಡಬೇಕಾಗಿತ್ತು. ಆ ಒದ್ದಾಟದಲ್ಲಿದ್ದೆ. ಆವಾಗ ಅವ್ರನ್ನ ಕೇಳಿದೆ, ದಯವಿಟ್ಟು ಬಂದು ನನ್ನ ಸಿನಿಮಾ ನೋಡ್ಬಿಟ್ಟು ತೊಗೊಳ್ಳಿ ಅಂತ. ಹಾಗೆ ಬೇಡ, ನೋಡ್ಬಿಟ್ಟು ತೊಗೊಳ್ಳಿ ಅಂತ ಕೇಳಿದೆ. ಬಂದು ಸಿನಿಮಾ ನೋಡಿದ್ರು ಆ್ಯಂಡ್ ಜೊತೆಗೆ ನಿಂತರು ಕೂಡ. ಸೊ ಅಲ್ಲಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು, ಅವ್ರ ಕಲರ್ಸ್ ಚಾನಲಲ್ಲಿ ಇದ್ದಾಗ. ಅದಾದಮೇಲೆ ಅವರು ಕೆಲಸ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬಂದರು. ಅವಾಗ ಇನ್ನೂ ಅವ್ರು ಜಿಯೋ ಸ್ಟುಡಿಯೋಸು ಜಾಯ್ನ್ ಆಗಿರಲಿಲ್ಲ. ನಾನು ಕೆಲಸ ಎಲ್ಲ ಬಿಡ್ತಾ ಇದ್ದೀನಿ, ನನ್ನದು ವಾಪಸ್ ನಾನೊಂದು ಫ್ರೆಶ್ ಜರ್ನಿ ಶುರು ಮಾಡಬೇಕು, ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು, ನಾನು ಕತೆ ಹೇಳ್ಬೇಕು, ಅದು ನನ್ನ ಕನಸು ಅಂದಾಗ ನಾನು ಅಯ್ಯಪ್ಪ ಏನಿದು ಒಂದು ಚಾನಲ್ ಹೆಡ್ಡು, ಲಕ್ಷಾಂತರ ರೂಪಾಯಿ ಸಂಬಳ, ಒಂದು ಚಾನಲ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಅದೆಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡೋಕ್ಕೋಸ್ಕರ ಅದನ್ನೆಲ್ಲ ಬಿಡ್ತಿದ್ದಾರಲ್ಲ ಅಂತ. ಆ್ಯಂಡ್ ಒನ್ಸ್ ಅಗೇನ್ ನಾವು ಎಲ್ಲ ಹಾಗೆ ಬಿಟ್ಟು ಬಂದಿದ್ದಲ್ಲ, ಒಂದು ಒಳ್ಳೆ ಸಂಬಳ, ಇದು ಆ ಸೆಕ್ಯೂರ್ಡ್ ಲೈಫ್ನ ಬಿಟ್ಟು ಒಂದು ಅನ್ಸರ್ಟನ್ ಲೈಫ್ಗೆ ನಾವೂ ಬಂದಿದ್ದು. ಅದೊಂದು ತುಡ್ತಾ ಇರುತ್ತಲ್ಲ, ಕತೆ ಹೇಳಬೇಕು ಅಥವಾ ನಟಿಸ್ಬೇಕು, ಅದನ್ನು ತುಂಬ ದಿನ ಅದು ಬಿಟ್ಕೊಳಕ್ಕಾಗಲ್ಲ. ಸೊ ಮೋಸ್ಟ್ಲಿ ಅವ್ರಿಗೂ ಅದು ಅನಿಸಿ ಬಂದಿದ್ದಾರೆ ಅಂದ್ಕೊಂಡು ನಾನು ಖುಷಿ ಆದೆ. ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಈ ಮನುಷ್ಯ ಇಷ್ಟೆಲ್ಲ ಬಿಟ್ಟು ಬರ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಏನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆನೇ ಬರ್ತಾರೆ ಅಂತ. ಕತೆ ಕೇಳಿದ್ಮೇಲೆ ಅದು ನಿಜ ಆಯಿತು. ಒಳ್ಳೆ ಕತೆ ಬರೆದಿದ್ರು. ಅಂದರೆ ಇಷ್ಟು ಒಳ್ಳೆ ರೈಟ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅವ್ರ ಸೀರಿಯಲ್ಗಳು ಎಲ್ಲವೂ ನೋಡಿದ್ದೀನಿ, ಅದೇ ಬೇರೆ ಮೀಡಿಯಮ್ಮು. ಬಟ್ ಸಿನಿಮಾ ಅಂತ ಬಂದಾಗ ಅದು ಬೇರೆ ಮೀಡಿಯಮ್ಮು. ಅದು ಕತೆ ಕೇಳಿದಾಗ ನನಗೆ ವಾವ್, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ. ನಾವೇನೇ ಒಳ್ಳೆ ಆ್ಯಕ್ಟ್ರ್ ಅಂತ ಅನ್ಸ್ಕೋಬೇಕು ಅಂದ್ರೆ ನಮಗೆ ರೈಟಿಂಗ್ ಬೇಕು ಯಾವಾಗಲೂ. ಸೊ ಒಂದು ರತ್ನ ಪ್ರಪಂಚದಲ್ಲಿ ನೀವು ಡಾಲಿ ಆಗಿದ್ದವರು ನೀವು ರತ್ನಾಕರ ಆಗಿದ್ದೀರಾ ಅಂತ ಅವ್ರು ಹೇಳ್ತಾರೆ ಅಂದರೆ ಅದು ರೋಹಿತ್ ಪಡಕಿ ಅವ್ರಿಗೆ ಸಲ್ಲಬೇಕು ಕ್ರೆಡಿಟು, ಅವರು ಅಷ್ಟು ಚೆನ್ನಾಗಿ ಬರೆದಿರೋದಕ್ಕೆ. ಸೊ ಹಾಗೆ ಕೋಟಿ ನಾವೇನೇ ಪಾತ್ರ ಮಾಡಿದ್ರು, ಅದಕ್ಕೇನೇ ಪ್ರಶಂಸೆಗಳು ಬಂದರೂ ಅದು ಪರಮೇಶ್ವರ್ ಗುಂಡ್ಕಲ್ ಅವ್ರ ರೈಟಿಂಗಿಗೆ ಸಲ್ಲಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.